ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ರಾಜ್ಯದಲ್ಲಿ ಪವರ್ ಶೇರಿಂಗ್ ಚರ್ಚೆ ಜೋರಾಗಿಯೇ ಇದೆ. ಸಂಪುಟ ಪುನರಚನೆಯ ಕೂಗು ಕೂಡ ಜೋರಾಗಿದೆ. ಈ ಮಧ್ಯೆ ಜಾರಕಿಹೊಳಿ ಮುಂದಿನ ಸಿಎಂ ಎನ್ನುವಂತಹ ಕೂಗು ಹೇಳ್ತಾ ಇದೆ. ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಎನ್ನುವಂತಹ ಘೋಷಣೆ ಮೊಳಗ್ತಾ ಇದೆ. ಚಿತ್ರದುರ್ಗದ ತಿಪ್ಪೇರುದ್ರಪ್ಪ ಸ್ವಾಮಿ ಜಾತ್ರೆಯಲ್ಲಿ ಸತೀಶ್ ಪರ ಘೋಷಣೆಯನ್ನ ಕೂಗಿದ್ದಾರೆ. ಎಸ್, ರಾಜಕಾರಣಿಗಳ ಇಷ್ಟದ ದೇವರು ತಿಪ್ಪೆ ರುದ್ರಸ್ವಾಮಿ. ದೇವರ ಜಾತ್ರೆಯಲ್ಲಿ ಸತೀಶ್ ಮುಂದಿನ ಸಿಎಂ ಆಗ್ಲಿ ಎನ್ನುವಂತಹ ಪೋಸ್ಟರ್ ಕೂಡ ಇತ್ತು. ಸತೀಶ್ ಅಭಿಮಾನಿಗಳಿಂದ ಪ್ರಸಾದ ಹಂಚಿಕೆ ಕೂಡ ಆಗಿದೆ. ರಥದ ಮುಂದೆ ಫೋಟೋವನ್ನ ಪ್ರದರ್ಶನ ಮಾಡಿ ಸತೀಶ್ ಜಾರಕಿಹೊಳಿ ಅವರ ಪರವಾಗಿ ಜೈಕಾರವನ್ನು ಕೂಡ ಹಾಕಿದ್ದಾರೆ. ಅಭಿಮಾನಿಗಳು ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಆಗ್ಲಪ್ಪ ಅನ್ನುವಂತಹ ಮಾತನ್ನ ಆಡಿದ್ದಾರೆ. ಎಲ್ರಿಗೂ ಇಷ್ಟದ ದೇವ್ರು ಇರ್ತಾರೆ, ಮನೆತನದ ದೇವ್ರು ಇರ್ತಾರೆ. ಹಾಗೆ ತಿಪ್ಪೇರುದ್ರ ಸ್ವಾಮಿಯವರ ಈ ಒಂದು ಜಾತ್ರೆಯಲ್ಲಿ ಘೋಷಣೆ ಕೂಗಿದ್ದಾರೆ. ರಾಜ್ಯದಲ್ಲಿ ಪವರ್ ಶೇರಿಂಗ್ ಚರ್ಚೆ ಜೋರಾಗಿದೆ. ಇದೇ ಒಂದು ಸುಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರ ಫೋಟೋವನ್ನ ಇಟ್ಟುಕೊಂಡು ಘೋಷಣೆಯನ್ನ ಕೂಗಿದ್ದಾರೆ. ಈ ಮಧ್ಯೆ ಜಾರಕಿಹೊಳಿ ಮುಂದಿನ ಸಿಎಂ ಅಂತ ಹೇಳಿ ಕೂಗನ್ನ ಕೂಗಿದ್ದಾರೆ. ಮುಂದಿನ ಸಿಎಂ ಜಾರಕಿಹೊಳಿ ಅಂತ ಹೇಳಿ ಘೋಷಣೆಯನ್ನ ಕೂಗಿದ್ದಾರೆ. ದುರ್ಗದ ತಿಪ್ಪೇರುದ್ರಸ್ವಾಮಿ ಜಾತ್ರೆಯಲ್ಲಿ ಸತೀಶ್ ಪರವಾಗಿ ಘೋಷಣೆಗಳು ಕೂಡ ಕೇಳಿ ಬರ್ತಾ ಇದೆ. ಒಂದೇ ಕೂರ್ಚಿ ಇರೋದು, ಮುಖ್ಯಮಂತ್ರಿ ಸ್ಥಾನ ಒಬ್ಬರಿಗೆ. 2.5 ವರ್ಷ ಸಿದ್ದರಾಮಯ್ಯ ಅವರು, ತದನಂತರ ಬೇರೆಯವರಿಗೆ ಬಿಟ್ಟುಕೊಡಬೇಕು ಎನ್ನುವಂತಹ ವಿಚಾರ ಕಾಂಗ್ರೆಸ್ ಪಾಳೆಯದಲ್ಲಿ ನಡೆದಿದೆ ಅನ್ನೋದನ್ನ ಕಾಂಗ್ರೆಸ್ ಮೂಲಗಳೇ ತಿಳಿಸಿದೆ. ಈ ವಿಚಾರವಾಗಿ ಡಿಕೆ ಶಿವಕುಮಾರ್ ಅವರ ಅಭಿಮಾನಿಗಳೇನು ಕಮ್ಮಿ ಇಲ್ಲ ಸ್ವಾಮಿ. ಡಿಕೆ ಶಿವಕುಮಾರ್ ಅವರ ಅಭಿಮಾನಿಗಳು ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅಂತ ಕೂಗನ್ನ ಹಾಕ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರ ಅಭಿಮಾನಿಗಳು ಸತೀಶ್ ಜಾರಕಿಹೊಳಿ ಅವರ ಪರವಾಗಿ ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಎನ್ನುವಂತಹ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಇವೆಲ್ಲದರ ಮಧ್ಯೆ ಸಿದ್ದರಾಮಯ್ಯ ಬೆಚ್ಚಿಗೆ ಕೂತು ಬಿಟ್ಟಿದ್ದಾರಾ ಎನ್ನುವಂತಹ ಅನುಮಾನ ಸೃಷ್ಟಿಯಾಗ್ತಾ ಇದೆ. ಸಿದ್ದರಾಮಯ್ಯ ಕೂರ್ಚಿ ಬಿಡೇನು ಅಂತಿದ್ರೆ ಬಾಕಿಯವರು ಕೊಡೇನು ಅಂತ ಕೂತಿದ್ದಾರೆ. ಈಗ ಕಾದು ನೋಡ್ಬೇಕು ಹೈಕಮಾಂಡ್ ಎಂಟ್ರಿ ಕೊಡುತ್ತಾ ಏನು ಎತ್ತ ಅಂತ.